ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀನೇ ಅದೇನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಕೋಟೆ ರಾಜ ಅವರು ಆ ಕಡೆಯಿಂದ ಬರ್ತಾರೆ. ಬಂದಿದ್ದನ್ನು ನೋಡ್ಬಿಟ್ಟು ವಿಕ್ರಮ್ ಅವರು ಏನೋ ಸ್ಕೆಚ್ ಹಾಕೊಂಡೆ ಬಂದಿದ್ದಾರೆ. ಇವನು ತಲೆ ಮೇಲೆ ನಿನಗೆ ಬಾಲಲ್ಲಿ ಹೊಡಿಬಾರ್ದು, ತಲೆ ಮೇಲೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಕ್ರಮ್ ಅವ್ರ ಹತ್ರ ಇವರು ಕೋಟೆ ರಾಜ ಅವ್ರು ಬಂದ್ಬಿಟ್ಟು ನೀವು ಈಗ ನೀನು ಇಲ್ಲೇ ಇದೆಯಲ್ವಾ ವಿಕ್ರಮು, ನೀನು ಇಲ್ಲೇ ಇದೆಯಲ್ವಾ ಅಂತ ಹೇಳ್ಬಿಟ್ಟು ಅವ್ನು ಒಂದು ಸರ್ಕಲ್ ಹಾಕ್ಬಿಟ್ಟು ನಗ್ತಾ ಇರ್ತಾನೆ. ನಗ್ಬಿಟ್ಟು ಎಷ್ಟು ದಿನ ಅಂತ ತಾಳಿ ಕಟ್ಟದೇನೆ ಇಟ್ಕೊಳಕ್ಕಾಗೋದು ಮನೆಯಲ್ಲಿ, ತಾಳಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಬೇಕಲ್ವಾ ಪ್ರೀತಮ್ಮು, ಅದಕ್ಕೋಸ್ಕರ ಬಂದಿದ್ದೀನಿ ನಾನು, ಎಲ್ಲ ತೊಗೊಂಬಂದಿದ್ದೀನಿ ನೋಡು, ತಾಳಿ ಸಮೇತ ಬಂದಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ನೋಡು ಅಲ್ಲಿ ತಾಳಿನೂ ಇದೆ ನೋಡು, ಇದು ಇಷ್ಟ ಆಗುತ್ತಲ್ವಾ ಅಂತ ಅನ್ನೋಷ್ಟರಲ್ಲಿ ಆ ಕಡೆಯಿಂದ ಅಜ್ಜಿ ಮತ್ತು ಪ್ರೀತಮ್ಮು ಬರ್ತಾರೆ. ಬಂದು ನಿಂತ್ಕೊಳ್ತಾರೆ ಅಲ್ಲೇ. ಆವಾಗ ಏನು ಹೇಳ್ತಾನೆ ಅಂದರೆ ಕೋಟೆ ರಾಜ ಅವರು, ನೋಡು ತಾಳಿ ಕೂಡ ಡಿಸೈನ್ ಇಷ್ಟ ಆಗುತ್ತಲ್ವಾ, ಇದೇ ತಾಳಿನ ಪ್ರೀತಮ್ ವೇದಾಗೆ ಕಟ್ಟೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಡಿಸೈನ್ ತುಂಬ ಇಷ್ಟ ಆಗುತ್ತಲ್ವಾ ಅಂತ ಹೇಳಿದಾಗ ಅಂತ ಹಿಂಗೆ ಹೊಡಿಯಕ್ಕೆ ಹೋಗ್ತಾನೆ ವಿಕ್ರಮು. ಆವಾಗ ಅಷ್ಟೊತ್ತಿಗೆ ಅವರ ಅಪ್ಪ ಬರ್ತಾರೆ. ಉರ್ಕೊತಾ ಇದೆಯಲ್ಲ, ಉರ್ಕೋ ಅಂತ ಇವರು ಕೋಟೆ ರಾಜ ಅವರು ಇವ್ನಿಗೆ ಹೇಳ್ತಾರೆ. ಅಲ್ಲ ಅಲ್ಲ ಕೋಟೆ, ಎಲ್ಲರೂ ಹಗಲ್ಗನಸು ಕಾಣೋದನ್ನು ನೋಡಿದ್ದೆ ನಾನು, ಈ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಕನಸು ಕಾಣ್ತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ವಿಕ್ರಮ್ ಅವರು ಕೋಟೆ ರಾಜಂಗೆ ಹೇಳ್ತಾರೆ. ಅಲ್ಲ ಕಣೋ, ನಿನಗೆ ಉರ್ಕೊತಾ ಇದೆಯಲ್ವಾ, ಸಖತ್ತಾಗಿ ಉರ್ಕೊತಾ ಇದೆ, ಉರ್ಕೋ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾನೆ. ನೋಡಿಲಿ ಇದೆಲ್ಲ ತೊಗೊಂಬಂದಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ತೋರಿಸ್ಬಿಟ್ಟು ತೊಗೊಂಬಾರೋ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೇಕಂದ್ರೆ ಪ್ರೀತಮ್ ಅವ್ರ ಹತ್ರ ಕೊಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಕಡೆಯಿಂದ ವೇದ ಬರ್ತಾರೆ. ವೇದ ಬರೋಣ ಹಿಂಗೆ ಹೊಡಿಯೋಕ್ಕೆ ಅಂತ ಹೋಗ್ತಾನೆ. ಇದನ್ನು ಹೊಡಿಯೋಕ್ಕೆ ಅಂತ ಹೋದಾಗ ವೇದ ಬಂದುಬಿಟ್ಟು ನಿಂದಿರ್ತಾಳಲ್ವ, ಆವಾಗ ಸುಮ್ಮನಾಗ್ತಾನೆ. ಸುಮ್ಮನಾದಾಗ ವೇದ ಬಂದುಬಿಟ್ಟು ನಿಂತ್ಕೊತಾಳೆ. ನಿಂತ್ಕೊಂಡಾಗ ಅವಳಿಗೆ ಒಂಥರ ಇವನನ್ನು ನೋಡಿದ್ ಮಸ್ಕಾಗಿ ಒಂಥರ ನೆನಪು ಬಂದಂಗೆ ಆಗ್ತಾ ಇರುತ್ತೆ. ನೆನಪು ಬಂದಂಗೆ ಆದಾಗ ಏನಾಗುತ್ತೆ ಅಂದರೆ, ಯಾರು ಇವ್ರನ್ನೆಲ್ಲೋ ಫಸ್ಟ್ ನೋಡಿದಾಗ ಆಗಿದೆಯಲ್ಲ ನನಗೆ, ಯಾರು ಇರು ಅಂತ ಹೇಳ್ಬಿಟ್ಟು ವೇದ ಕೇಳ್ತಾನೆ. ವೇದ ಕೇಳಿದಾಗ ನಾನಮ್ಮ, ವಿಕ್ರಮ್ ಇದ್ದಾನಲ್ಲ, ಇವನು ಹಳೆ ಯಜಮಾನ. ನಾನು ಫಸ್ಟ್ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವಾಗ ಅವನು ಏನೋ ಒಳ್ಳೇದು ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ತಲೆ ಹೊಡೆದ್ಬಿಟ್ಟು ಅವ್ನಿಗೆ ಮನೆಯಿಂದ ಹೊರಗಾಕಿಬಿಟ್ಟಿದ್ದೆ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈಗ ಮತ್ತೆ ಕರಿತಾ ಇದ್ದೀನಿ, ನನ್ನ ಹತ್ರ ಬರ್ತಾ ಇಲ್ಲ ನೋಡು, ನೀನಾದರೂ ಒಂದ್ಸತಿ ಹೇಳಮ್ಮ ಅಂತ ಹೇಳ್ತಾರೆ. ಹೇಳಿದಾಗ ಅಯ್ಯೋ ನಾನೇನು ಹೇಳೋಕ್ಕಾಗುತ್ತೆ, ಅವ್ರದ್ದು ಪರ್ಸ್ನಲ್ ಲೈಫ್ ಅಲ್ವಾ, ಅದು ಪರ್ಸ್ನಲ್ಲು, ಅವ್ರ ಇಷ್ಟ ಅದು ಅಂತ ಹೇಳ್ಬಿಟ್ಟು ವೇದ ಹೇಳ್ತಾಳೆ. ಅಲ್ವಾ ಅಂತ ಹೇಳ್ಬಿಟ್ಟು ಇವರು ಕೋಟೆ ರಾಜ ಅವರು, ಸರಿಯಮ್ಮ ನಿನಗೋಸ್ಕರ ನೀನು ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೊಗೊಂಬಂದಿದ್ದೀನಿ ನೋಡು, ಇಲ್ಲೆಲ್ಲ ತೊಗೊಂಬಂದಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇವರೆಲ್ಲರೂ ಏನಾಗುತ್ತೆ ಒಂಥರ ಫುಲ್ ಶಾಕ್ ಆಗಿ ನೋಡ್ತಾನೆ ಇರ್ತಾರೆ ಅವ್ರನ್ನ. ಕೋಟೆ ರಾಜ ಹಂಗೆ ಫುಲ್ ಖುಷಿಯಾಗಿರ್ತಾರೆ. ಈ ಕಡೆ ಪ್ರೀತಮ್ ಕೂಡ ಖುಷಿಯಾಗಿರ್ತಾರೆ. ವೇದ ತೊಗೊಳಕ್ಕೆ ಅಂತ ಹೋಗ್ತಾರೆ. ಹತ್ರ ತೊಗೊಳಕ್ಕೆ ಹೋಗ್ತಾರೆ. ಹೋದಾಗ ಅಜ್ಜಿ ಇರ್ತಾರಲ್ವ, ಅಲ್ಲಿ ಅಜ್ಜಿ ಇರಬೇಕಾದ್ರೆ ಬಾರಮ್ಮ ವೇದನ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಅಜ್ಜಿ ಏನು ಮಾಡ್ತಾಳೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಕರ್ಕೊಂಡು ಹೋಗ್ಬೇಕಂದ್ರೆ ವೇದ ಹಿಂತಿರುಗಿ ಮತ್ತೆ ನೋಡ್ತಾಳೆ. ಅವ್ರನ್ನ ನೋಡಿದಾಗ ಯಾರು ಇವ್ರು ಗೊತ್ತಿರಬೇಕಲ್ಲ ಅನ್ನೋ ಥರ ನೋಡ್ತಾಳೆ. ಅವ್ರು ಲುಕ್ ಕೊಟ್ಬಿಟ್ಟು ನೋಡ್ತಾಳೆ. ನೋಡಿದಾಗ ಸರಿ ಆಯ್ತಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಅಜ್ಜಿ ವೇದನ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋದಾಗ, ಎಷ್ಟು ದಿನ ಅಂತ ತಾಳಿ ಕಟ್ಟದೇ ಇರೋಕ್ಕಾಗತ್ತಪ್ಪ, ಈ ವೇದಗೋಸ್ಕರನೇ ತಾನೇ ನನ್ನ ಕೋಟೆನ, ನನ್ನ ಸಾಮ್ರಾಜ್ಯನ ಬಿಟ್ಟು ಬಂದಿರೋದು ನೀನು. ಈ ವೇದ ನೋಡಿ ಇವಾಗ ಎಷ್ಟು ದಿನ ಇರ್ತಾಳೆ ಅಂತ ಗೊತ್ತಿಲ್ಲ, ಸಾಯೋ ತನಕ ಪ್ರೀತಮ್ ಜೊತೆನೇ ಇರ್ತಾಳೆ ಅಂತಲೂ ಗೊತ್ತಿಲ್ಲ, ಇಲ್ಲ ಮಧ್ಯದಲ್ಲೇ ಇದು ಮಾಡ್ತಾಳೆ ನೆನಪು ಬರುತ್ತೆ ಅಂತಲೂ ಗೊತ್ತಿಲ್ಲ. ಅವಳಿಗೋಸ್ಕರ ನೀನೆಲ್ಲ ನನ್ನನ್ನು ಬಿಟ್ಟು ಬಂದೆ ನೋಡು, ಇನ್ನೂ ನಿನಗೊಂದು ಚಾನ್ಸ್ ಕೊಡ್ತೀನಿ ಕಣೋ, ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ, ನೀನು ಏನು ಮಾಡಬೇಕು, ನನ್ನ ಕಾಲು ಬಿದ್ದು ಕ್ಷಮೆ ಕೇಳು, ಇನ್ನೂ ನಿಂಗೊಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಅದನ್ನು ನಾನು ಮೊದಲು ಮಾಡೋಕ್ಕಿಂತ ಮೊದಲು ನೀನು ಇಲ್ಲಿಂದ ಕಳ್ಸ್ಕೊ ಅಂತ ಹೇಳ್ತಾರೆ ಇವರು ವಿಕ್ರಮ್ ಅವರು ಹೇಳಿದಾಗ, ಏನೋ ನೀನು ಅಂತ ಹೇಳಿದಾಗ, ಏನು ಈ ಥರ ಎರಡು ಇಬ್ಬರನ್ನ ಇಟ್ಕೊಂಡು ಒಂದು ಬುಲ್ಡೋಜರ್ನ ಇದು ಮಾಡೋಕ್ಕೆ ಬರ್ತಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಇವರು ವಿಕ್ರಮ್ ಅವ್ರು ಬೈತಾ ಇರ್ತಾರೆ ಕೋಟೆಗೆ ಬೈದಾಗ ಇವರೆಲ್ಲ ಇದು ಮಾಡಿ ಕೊಡ್ತಾರೆ. ಅದೆಲ್ಲ ಕೊಟ್ಬಿಟ್ಟು ಸರಿ ಆಯಿತು ತಮ್ಮ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕೋಟೆ ರಾಜ ಅವರು ಹೋಗ್ತಾ ಇರ್ತಾರೆ. ಹೋಗ್ಬೇಕಂದ್ರೆ ಇವರು ವಿಕ್ರಮ್ ಅವ್ರು ಏನು ಮಾಡ್ತಾರೆ ಅಂದರೆ, ಹಿಂಗೆ ಚಿಟಿಕೆ ಹೊಡೆದ್ಬಿಟ್ಟು ಕೋಟೆ ಅಂತ ಹೇಳ್ಬಿಟ್ಟು ಕರೀತಾರೆ. ಕೋಟೆ ಅಂತ ಹೇಳ್ಬಿಟ್ಟು ಕರೆದಾಗ ಇವರು ಏನು ಮಾಡ್ತಾರೆ, ಕೋಟೆ ರಾಜ ಅವರು ತಿರುಗಿ ನೋಡ್ತಾರೆ. ತಿರುಗಿ ನೋಡಿದಾಗ ಏನಾಗುತ್ತೆ ಅಂದರೆ, ಇವರು ಇನ್ನು ಮುಂದೆ ನಂದು ಆಟ ಇದೆ ನೋಡಿ, ಇನ್ಮೇಲೆ ನನ್ನ ಚೂರು ನೋಡು ಆಟ ಅಂತ ಹೇಳ್ಬಿಟ್ಟು ವಿಕ್ರಮ್ ಅವರು ಹೇಳ್ತಾರೆ. ವಿಕ್ರಮ್ ಅವರು ಹೇಳಿದಾಗ, ನನ್ನ ಆಟ ಇನ್ಮೇಲೆ ನೋಡು, ನೀನು ಎಚ್ಚರಿಕೆಯಿಂದ ನೋಡ್ತಾ ಇರು, ನೀನು ಬರೀ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರಲ್ಲ ಆ ಥರ ಕಾಣಿಸ್ತಾ ಇದೆಯಾ, ನೀನೇ ನನಗೆ ಇದು ಏನಂದರೆ ಪಿ ಟೀಚರ್ಗೆ ಡ್ರಿಲ್ ಮಾಡೋದನ್ನು ಹೇಳ್ಕೊಡ್ತಿದ್ಯಾ ಅಂತ ಹೇಳ್ಬಿಟ್ಟು ವಿಕ್ರಮ್ ಅವ್ರು ಏನು ಮಾಡ್ತಾರೆ, ಕೋಟೆ ರಾಜಂಗೆ ಹೇಳ್ತಾ ಇರ್ತಾರೆ. ನನಗೆ ಡ್ರಿಲ್ ಮಾಡೋದನ್ನು ಹೇಳ್ಕೊಡ್ತಾ ಇದೆಯಾ ನೀನು, ಸ್ಕೂಲ್ ಹುಡುಗ ಹೆಂಗೆ ಮಾಡ್ತಾ ಇರುತ್ತಲ್ಲ ಆ ಥರ ಕೋತಿ ಥರ ಆಡ್ತಾ ಇದೆಯಾ, ನಿನಗೆ ಏನೂ ಗೊತ್ತಾಗ್ತಾ ಇಲ್ಲ ನೋಡು, ನನಗೆ ಡ್ರಿಲ್ ಮಾಡೋದನ್ನು ಹೇಳ್ಕೊಡಕ್ಕೆ ಬರ್ತಾ ಇದೆಯಾ, ಇನ್ನು ಮುಂದೆ ನನ್ನ ಆಟ ಶುರು ನೋಡು, ಇನ್ಮೇಲೆ ಹೆಂಗಿರುತ್ತೆ ಆಟ ಅಂತ ಕೂತ್ಕೊಂಡು ವಾಚ್ ಮಾಡೋ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದಾಗ ಆಮೇಲೆ ಏನಾಗುತ್ತೆ ಅಂದರೆ, ಈ ಕಡೆ ಒಳಗಡೆ ಬರ್ತಾರೆ ಇವರು ವಿಕ್ರಮ್ ಅವರು. ಒಳಗಡೆ ಬಂದ್ಬಿಟ್ಟು
ಅಲ್ಲಿಗೆ ಅಲ್ಲಿ ಮುಗಿಯುತ್ತೆ. ಈ ಕಡೆ ವಿಕ್ರಮ್ ಅವರು ಒಳಗೆ ಬರ್ತಾರೆ, ವೇದ ಅದೆಲ್ಲರೂ ಒಳಗಡೆ ಹೋಗಿ ಕೂತ್ಕೊಂಡಿರ್ತಾರೆ. ವೇದ ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಕೂತ್ಕೊಂಡಿದ್ದಾಗ ಇವರು ವಿಕ್ರಮ್ ಅವ್ರು ಬಂದ್ಬಿಟ್ಟು ಒಂದು ಡೈರಿನ ಕೊಡ್ತಾರೆ. ಡೈರಿ ತಗೊಳ್ಳಿ ಇದು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಡೈರಿ ಕೊಟ್ಟಾಗ ಇದು ನನಗೋಸ್ಕರನಾ ಇದು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದು ನಿಮಗೋಸ್ಕರನೇ ಅಂತ ಹೇಳ್ಬಿಟ್ಟು ವಿಕ್ರಮ್ ಅವರು ಡೈರಿ ಕೊಡ್ತಾರೆ. ಡೈರಿ ಕೊಟ್ಟಾಗ ಇದು ನಾನೇ ತಗೋಬೇಕು ಅಂತ ಇದು ತೊಗೊಳಕ್ಕಾಗಿರಲಿಲ್ಲ ನನಗೆ ಇಷ್ಟು ದಿನ, ಒಳ್ಳೇದಾಯಿತು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅದನ್ನು ಡೈರಿ ಕೊಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿರ್ತಾರೆ. ನಿಂತ್ಕೊಂಡಾಗ ಆ ಕಡೆಯಿಂದ ಸಡನ್ನಾಗಿ ಇವರು ಶೈಲು ಅವ್ರು ಬರ್ತಾರೆ. ಶೈಲು ಅವ್ರು ಬಂದು ಹಾಯ್ ವೇದ ಅಂತ ಹೇಳ್ಬಿಟ್ಟು ಬರ್ತಾರೆ. ಇವಳು ಎಲ್ಲರೂ ಶಾಕ್ ಆಗಿಬಿಟ್ಟು ನೋಡ್ತಾನೆ ಇರ್ತಾರೆ. ಆ ಕಡೆಯಿಂದ ವಿಷ್ಣು ನೋಡ್ತಾನೆ, ಈ ಕಡೆಯಿಂದ ಮೇಷ್ಟ್ರು ಮತ್ತು ವಿಕ್ರಮು ಫುಲ್ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಈ ವೇದ ಏನು ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಕುತ್ಕೊಂಡಿರ್ಬೇಕಂದ್ರೆ ಶೈಲು ಅವಳು ವೇದನ ಹತ್ರ ಬಂದ್ಬಿಟ್ಟು ಅಯ್ಯೋ ವೇದ ಎಷ್ಟು ಚೆನ್ನಾಗಿದೆ ಕಣೆ, ಇದು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮುದ್ದು ಮಾಡೋ ಥರ ಕೈಯೆಲ್ಲ ಹಿಂಗೆ ಹಿಡಿದು ಗದ್ದಕ್ಕೆಲ್ಲ ಕೈ ಹಿಡಿದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆದರೆ ವೇದ ಮಾತ್ರ ಸುಮ್ಮನೆ ಕೂತ್ಕೊಂಡಿರ್ತಾಳೆ. ಇವರೆಲ್ಲರೂ ಶಾಕ್ ಆಗಿಬಿಟ್ಟು ನೋಡ್ತಾನೆ ಇರ್ತಾರೆ. ನೋಡ್ತಾ ಇರ್ಬೇಕಂದ್ರೆ ಇವರು ಅಂದರೆ ನನ್ನ ಅಣ್ಣ ಹೇಳ್ದ ನಿನಗೆ ಯಾವುದು ನೆನಪಿಲ್ವಂತಲ್ಲ, ನನ್ನನ್ನು ನೆನಪಾರ್ಬಿಟ್ಟ ನೀನು ಅಂತ ಹೇಳ್ಬಿಟ್ಟು ಶೈಲು ಅವ್ರು ಕೇಳ್ತಾ ಇರ್ತಾರೆ. ಯಾರು ಯಾವಣ್ಣ ಹೇಳಿದ್ರು ನಿಮಗೆ ಅಂತ ಇವಳು ವೇದ ಕೇಳ್ತಾಳೆ. ಹ್ಞೂ ಅದೇ ನಾನು ಅಂತ ಹೇಳ್ಬಿಟ್ಟು ಪ್ರೀತಮ್ ಅವ್ರು ಏನು ಮಾಡ್ತಾರೆ, ಹೊರಗಡೆ ಬರ್ತಾರೆ. ಅದು ಬಾಗಿಲಿಂದ ಹೊರಗಡೆ ಬಂದ್ಬಿಟ್ಟು ನಿಂತ್ಕೊತಾರೆ. ನಾನೇ ಹೇಳಿರೋದು ಅಂತ ಹೇಳಿದಾಗ ಹ್ಞೂ ಹೌದಾ ಅಂತ ಹೇಳ್ಬಿಟ್ಟು ಈ ಕಡೆ ವೇದ ನಿಂತ್ಕೊಂಡು ನೋಡ್ತಾನೆ ಇರ್ತಾಳೆ. ಅವರೇ ಹೇಳಿರೋದು ನನಗೆ ಅಂತ ಹೇಳಿಬಿಟ್ಟು ಅಣ್ಣ ಹೇಳ್ದ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕಡೆ ಏನು ಅಂದರೆ ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂದರೆ ಈ ಪ್ರೀತಮ್ ಅವರು ಅವ್ರ ಅಕ್ಕನಿಗೆ ಫೋನ್ ಮಾಡಿಬಿಟ್ಟು ಅಕ್ಕ ನನ್ನ ಕಡೆ ಸಪೋರ್ಟಿಗಿರೋರು ನನಗೆ ಇನ್ನೊಬ್ರು ಇದ್ದಾರೆ, ನೀನಲ್ಲದೆ ಇನ್ನೊಬ್ರು ಇದ್ದಾರೆ, ನನಗೆ ಅವ್ರನ್ನ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಪ್ರೀತಮ್ ಅವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಶೈಲು ಬಂದ್ಬಿಟ್ಟು ಇದು ಮಾಡ್ತಾ ಇರ್ತಾಳಲ್ವ. ಶೈಲು ಫುಲ್ ಖುಷಿ ಆಗ್ಬಿಟ್ಟು ಬಂದಿರ್ತಾಳೆ, ಏನೋ ಸ್ಕೆಚ್ ಹಾಕೊಂಡೆ ಬಂದಿರ್ತಾಳೆ ಅಲ್ಲಿಂದ. ಮುಂದಿನ ಸಂಚಿಕೆ ಇನ್ನೂ ತುಂಬ ಚೆನ್ನಾಗಿದೆ. ಮತ್ತು ನೋಡಿ ನಮ್ಮ ಚಾನಲ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆ ಏನಾಗ್ತಾ ಇದೆ ಅಂತ ನೆಕ್ಸ್ಟ್ ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.